ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬೇಳೆ ಹೋಳಿಗೆ ಮಾಡೋಕ್ಕೆ ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡು ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ಅದರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಕೂಡ ತೊಗೊಂಡಿದ್ದೀನಿ. ತೆಂಗಿನ ತುರಿ ಆಪ್ಷನಲ್, ನೀವು ಬೇಕು ಅಂದರೆ ತೊಗೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಈ ಲೋಟದಲ್ಲಿ 2 ಲೋಟ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಲೋಟ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ತೊಳೆದು ನಾನೀಗ ಒಂದು 5 ಅವರ್ ನೆನೆಸಿಟ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನೆನೆದ್ರೆ ಸಾಕು. ಈಗ ಇದನ್ನು ಒಂದು ಪಾತ್ರೆಗೆ ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮುಚ್ಚಿಟ್ಕೊತಾ ಇದ್ದೀನಿ. ತುಂಬ ಹೊತ್ತು ಮುಚ್ಚಬಾರ್ದು, ಒಂದು 2 ನಿಮಿಷ ಮುಚ್ಚಿ ಸ್ವಲ್ಪ ಬಿಸಿ ಆದಮೇಲೆ ತೆಗೆದುಬಿಡಿ. ನೋಡಿ, ಈಗ ಬೇಳೆ ಎಲ್ಲ ಬೆಂದಾದಮೇಲೆ ನೀರೆಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಅರ್ಧ ಭಾಗ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದನ್ನು ಹಸಿ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಎತ್ತಿಟ್ಕೊಂಡು ನಾವೀಗ ಅದಕ್ಕೆ ಕಂಕಣ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕಂಕಣ ರೆಡಿ ಮಾಡ್ಕೊಳಕ್ಕೆ ಅರ್ಧ kg ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರನ್ನ ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗಬೇಡಿ, ತೆಳು ಆಗ್ಬೋದು. ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊತಾ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈಗ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹೇಳೋ ರೀತಿಯೇ ನೀವು ಕಂಕಣ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ, ಈಗ ಎಣ್ಣೆ ಹಾಕೊಂಡಾದ್ಮೇಲೆ ಮತ್ತೆ ಈ ರೀತಿ ನಾದ್ಕೊತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟೇ ಚೆನ್ನಾಗಿ ಹೋಳಿಗೆ ಕೂಡ ಬರ್ತವೆ. ನೋಡಿ, ಈ ರೀತಿ ಬಿಡ್ದಂಗೆ ಚೆನ್ನಾಗಿ ನಾದ್ಕೊಬೇಕು. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಕಾಟನ್ ಬಟ್ಟೆ ಅಥವಾ ಒಂದು ಪೇಪರ್ನ ನೀಟಾಗಿ ಮುಚ್ಚಿ ನಾವು ಹಾಗೆ ಇಟ್ಕೊಳ್ಳೋಣ. ನಾನಿಲ್ಲಿ 2.5 ಲೋಟ ಬೇಳೆಗೆ 3 ಲೋಟ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಏಲಕ್ಕಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಕಾಯಿ ತುರಿನ, ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ತೋರಿಸಿಲ್ಲ, ಕ್ಲಿಪ್ ಮಿಸ್ ಆಗಿದೆ. ಹಾಗಾಗಿ ನಾನು ಹೇಳೋ ಅಳತೆಲ್ಲ ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಹೂರ್ಣ ಕೂಡ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ನೀವು ರುಬ್ಬವಾಗ ನೀರು ಏನು ಸೇರಿಸಬಾರ್ದು. ನೋಡಿ, ನೀರು ಏನು ಹಾಕಿಲ್ಲ ಅಂದರೆ ನೋಡಿ ಈ ಹದದಲ್ಲಿ ಇರುತ್ತೆ. ಹೀಗೇ ಎಲ್ಲದನ್ನು ಕೂಡ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಹೂರ್ಣ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಮುದ್ದೆ ಕಟ್ಟಿದ್ರೆ ನಮಗೆ ಕೈಗೆ ಅಂಟಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಆಗಬೇಕು. ನೋಡಿ, ಈಗ ಕಂಕಣ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ. ನಾನಿಲ್ಲಿ 3 ರಿಂದ 4 ಅವರ್ ಹಾಗೆ ನೆನೆಯಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ನೆಂದು ತುಂಬಾ ಸಾಫ್ಟಾಗಿ ಆಗಿದೆ. ನಾವು ಹಿಟ್ಟನ್ನ ಎಷ್ಟೊತ್ತು ನೆನೆಯಲಿಕ್ಕೆ ಬಿಡ್ತೀವಿ ಅಷ್ಟೇ ಸಾಫ್ಟಾಗಿ ಬರ್ತವೆ ಹೋಳಿಗೆ. ನೋಡಿ, ಈ ರೀತಿ ಎಳೆದ್ರೆ ನೋಡಿ ಈ ರೀತಿ ರಬ್ಬರ್ ಥರ ಬರಬೇಕು. ಈ ರೀತಿ ಬಂದರೆ ಕಂಕಣ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿ, ಉಂಡೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಉಂಡೆ ಕೂಡ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಆವಾಗಲೇ ಮಾಡಿದ್ರೆ ನೋಡಿ ಈ ರೀತಿ ಕಂಕಣ ಬರೋದಿಲ್ಲ. ನೋಡಿ, ಈಗ ಒಂದು ಶೀಟಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈಗ ಇದಕ್ಕೆ ಒಂದು ಉಂಡೆ ಕಂಕಣ ಹಾಕ್ಕೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಇದರೊಳಗೆ ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಹೂರ್ಣನ ಹಾಕ್ಕೊತಾ ಇದ್ದೀನಿ. ಹೂರ್ಣ ನಾವು ಕಂಕಣ ಎಷ್ಟು ತೊಗೊಂಡಿರ್ತೀವಿ ಅದೇ ಅಳತೆಲಿ ಹೂರ್ಣ ಕೂಡ ತಗೋಬೇಕು. ನೀವು ಕಮ್ಮಿ ತಗೊಂಡ್ರೆ ಅದು ಬರೀ ಹಿಟ್ಟಿಟ್ಟಾಗುತ್ತೆ, ಅದರಲ್ಲಿ ಜಾಸ್ತಿ ಹೂರ್ಣ ಬರೋದಿಲ್ಲ, ಚೆನ್ನಾಗಿರೋಲ್ಲ ತಿನ್ನಲಿಕ್ಕೆ. ಹಾಗಾಗಿ ನೀವು ಎರಡನ್ನೂ ಕೂಡ ಸಮವಾಗಿ ತಗೋಬೇಕು. ನೋಡಿ, ಈ ರೀತಿ ನೀಟಾಗಿ ಕವರ್ ಮಾಡ್ಕೊಂಡು ಆದಮೇಲೆ ಒಂದು ಕವರ್ ಮೇಲೆ ಇದನ್ನು ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಂಡು ನೀವು ಕೈಯಲ್ಲಿ ಕೂಡ ತೊಟ್ಕೊಬೋದು ಅಥವಾ ಇನ್ನೊಂದು ಕವರ್ ಸಹಾಯದಿಂದ ನೋಡಿ ಈಗ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಕೂಡ ಮಾಡ್ಕೊಬೋದು. ನೀವು ಕೈಯಲ್ಲಿ ತೊಟ್ಕೊಳೋದಕ್ಕಿಂತ ಈ ರೀತಿ ಮಾಡಿದರೆ ತುಂಬಾ ಬೇಗ ಆಗುತ್ತೆ ಹಾಗೂ ತುಂಬ ತೆಳುವಾಗಿ ಬರ್ತವೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೈಯಿಂದ ತೊಟ್ಕೊಂಡ್ರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ.
ಹಾಗಾಗಿ ನೀವು ಬಟರ್ ಪೇಪರ್ ಅಥವಾ ಈ ರೀತಿ ಯಾವುದಾದ್ರೂ ಹಿಟ್ಟಿಂದು ಪ್ಲಾಸ್ಟಿಕ್ ಕವರ್ಗಳು ಏನಾದರೂ ಇದ್ದರೆ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸಾರ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಡಿ. ಈಗ ಒಂದು ಸೈಡ್ ಆದಮೇಲೆ ನೋಡಿ, ಈ ರೀತಿ ಇನ್ನೊಂದು ಸೈಡ್ ಕೂಡ ಮುಚ್ಚಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.